ಉತ್ತರ ಕರ್ನಾಟಕ ಅಂದರೆ ಇವತ್ತು 14 ಜಿಲ್ಲೆಗಳು, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ 7 ಜಿಲ್ಲೆಗಳು ಮತ್ತು ಕಿತ್ತೂರು ಕರ್ನಾಟಕ ಅಂದರೆ ಹಳೆ ಮುಂಬೈ ಕರ್ನಾಟಕ ಪ್ರದೇಶದಲ್ಲಿ 7 ಜಿಲ್ಲೆಗಳು, ಇವತ್ತು 14 ಜಿಲ್ಲೆಗಳು ಅಸ್ತಿತ್ವದಲ್ಲಿ ಬಂದಿದ್ದಾವೆ. ಅದೇ ಥರ ಕರ್ನಾಟಕದ ಹಳೆ ಮೈಸೂರು ಪ್ರಾಂತ, ದಾವಣಗೆರೆಯಿಂದ ಚಾಮರಾಜನಗರವರೆಗೆ ಹಳೆ ಮೈಸೂರು ಪ್ರಾಂತ, ಮೈಸೂರು ಮಹಾರಾಜರು ಆಡಳಿತ ಕೊಟ್ಟಿದ್ದಾರೆ. ಹೀಗಾಗಿ ಕರ್ನಾಟಕ ಅಂದ ತಕ್ಷಣ ಕನ್ನಡ ಭಾಷೆ ಮಾತಾಡೋರು, ಭಾಷೆಯ ಮೇಲೆ ಏಕೀಕರಣ ಆದಮೇಲೆ ಇದು ಬೇರೆ ಬೇರೆ ಪ್ರದೇಶಗಳಿಂದ ಇವತ್ತು ಬಂದಿದೆ. ಇದಕ್ಕೆ ಹಿಂದುಳಿಕೆಗೆ ಕಾರಣ ಇದೆ. ಉತ್ತರ ಕರ್ನಾಟಕ ಅದರಲ್ಲಿ ವಿಶೇಷವಾಗಿ ಯಾಕೆ ಸ್ವಲ್ಪ ಹಿಂದುಳಿದಿದೆ ಅಂದರೆ, ಇದಕ್ಕೆ ಪ್ರಮುಖವಾಗಿ ಭೌಗೋಳಿಕ, ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ, ರಾಜಕೀಯ ಕಾರಣಗಳು ಭಾಳಷ್ಟು ಇಲ್ಲಿ ಇರೋದರಿಂದ ಹಿಂದುಳಿಕೆಗೆ ಮುಖ್ಯ ಕಾರಣ ಅಂತ ನಾನು ಸ್ಪಷ್ಟಪಡಿಸ್ತೇನೆ. ನಾನು ಈಗಾಗಲೇ ಹೇಳಿದಂತೆ ಅಧ್ಯಕ್ಷರೇ, ಈ ಹಳೆ ಮೈಸೂರು ರಾಜ್ಯ ಪ್ರಾಂತ, ದಾವಣಗೆರೆಯಿಂದ ಚಾಮರಾಜನಗರ, ಕೋಲಾರದಿಂದ ಹಾಸನದವರೆಗೆ ಏನಿತ್ತಲ್ಲ, ಮೈಸೂರು ಮಹಾರಾಜರು ಆಡಳಿತ ಮಾಡ್ತಾ ಇದ್ರು. ಅದೇ ಥರ ನಮ್ಮ ಭಾಗ ಬೀದರ್, ಕಲಬುರ್ಗಿ, ಯಾದಗಿರ್, ರಾಯಚೂರು, ಕೊಪ್ಪಳ ಈ ಜಿಲ್ಲೆಗಳು ನೈಜಾಂ ಪ್ರದೇಶಕ್ಕೆ ಸೇರಿದ್ದು. ಬಳ್ಳಾರಿ, ವಿಜಯನಗರ, ಮಂಗಳೂರು, ಉಡುಪಿ ಮಡ್ರಾಸ್ ಪ್ರಾಂತಕ್ಕೆ ಸೇರಿದ್ದು. ಆದರೆ ಬಳ್ಳಾರಿ, ವಿಜಯನಗರನ ಹೈದರಾಬಾದ್ ಕರ್ನಾಟಕ ಅಂತಾರೆ, ಅದು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸಿದ್ದಲ್ಲ. ಆದರೆ ಕಲಬುರಗಿ ವಿಭಾಗದಲ್ಲಿರೋದ್ರಿಂದ ಅವ್ರಿಗೆ ಫೆಸಿಲಿಟಿ ಸಿಕ್ಕಿದೆ, ಆ ಮಾತು ಬೇರೆ. ಇದಲ್ಲದೆ ಕೊಡಗು ಒಂದು ಪ್ರತ್ಯೇಕವಾದಂಥ ರಾಜ್ಯ ಇತ್ತು. ನೋಡಿ, ಹಳೆ ಮೈಸೂರಿನಲ್ಲಿ ಮೈಸೂರು ಮಹಾರಾಜರು ಪ್ರಗತಿಪರ ಅಭಿವೃದ್ಧಿಯ ಚಿಂತಕರಾಗಿದ್ದರು ಮತ್ತು ಅಲ್ಲಿ ದಿವಾನರಾಗಿದ್ದಂಥ ವಿಶ್ವೇಶ್ವರಯ್ಯನವರು ಇರ್ಬೋದು, ಸರ್ ಇಸ್ಮಾಯಿಲ್ನವರು ಇರ್ಬೋದು, ದಿವಾನ್ ಪೂರ್ಣಯ್ಯನವರು ಇರ್ಬೋದು, ಬೇರೆ ಬೇರೆ ದಿವಾನರು ಇವತ್ತಿನ ದಿವಸ ಒಡೆಯರ್ ಮಹಾರಾಜರ ಜೊತೆಗೆ ಒಂದು ಅಭಿವೃದ್ಧಿಯ ಚಿಂತನೆಯನ್ನು ಇಟ್ಕೊಂಡಿದ್ದರಿಂದ ನೂರಾರು ವರ್ಷಗಳಿಂದ ಶಿಕ್ಷಣ, ನೀರಾವರಿ ಮತ್ತು ಬೇರೆ ಬೇರೆ ರಂಗದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಿಸಲಿಕ್ಕೆ ಸಾಧ್ಯತೆ ಆಗಿದೆ. ಮತ್ತು ಮಂಗಳೂರು, ಉಡುಪಿ ಆ್ಯಂಡ್ ಬಳ್ಳಾರಿ ಇದು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿತ್ತು. ಮತ್ತು ಮಂಗಳೂರು, ಉಡುಪಿ ಜನ ಸ್ವಲ್ಪ ಎಂಟರ್ಪ್ರೂನರ್ಸ್, ಹೊರಗೆ ಹೋಗ್ತಾರೆ, ಉದ್ಯಮಗಳನ್ನು ಸ್ಥಾಪನೆ ಮಾಡ್ತಾರೆ, ಸ್ವಲ್ಪ ಹೆಚ್ಚು ಶಿಸ್ತಿದೆ ಅವರಲ್ಲಿ, ಮಂಗಳೂರು ಜನರಲ್ಲಿ. ಯಾಕಂದರೆ ಇದಕ್ಕೆ ವಿದ್ಯಾ ಕಾರಣ, ಹೀಗಾಗಿ ಅವ್ರು ಸ್ವಲ್ಪ ಮುಂದಿದ್ದಾರೆ. ಅದು ಬಿಟ್ಟರೆ ನಮ್ಮ ಕಲಬುರಗಿ ಭಾಗದಲ್ಲಿ ಸ್ವಲ್ಪ ಬಳ್ಳಾರಿ ನಮ್ಗಿಂತ ಮುಂದಿದೆ. ಆದರೆ ಅತಿ ಹಿಂದುಳಿದವರು ಉತ್ತರ ಕರ್ನಾಟಕದಲ್ಲಿ ಅಂದರೆ ನಾವೇ. ಅದ್ರ ಬಿಟ್ಟ ಮೇಲೆ ಈ ಕಿತ್ತೂರು ಕರ್ನಾಟಕ ಅಥವಾ ಮುಂಬೈ ಪ್ರೆಸಿಡೆನ್ಸಿ ಅಂತ ಕರಿತಾ ಇದ್ವಿ ನಾವು, ಬಾಂಬೆ ಪ್ರೆಸಿಡೆನ್ಸಿ, ಬೆಳಗಾವಿ, ಧಾರವಾಡ, ಈಗಿನ ಹಾವೇರಿ, ಗದಗ, ಉತ್ತರ ಕನ್ನಡ ಬ್ರಿಟಿಷ್ ಆಡಳಿತ ಮಾಡ್ತಾ ಇದ್ರು. ಇಲ್ಲಿ ಬ್ರಿಟಿಷರು ತಮ್ಮ ವ್ಯವಹಾರಕ್ಕಾಗಿ ಆಡಳಿತ ಮಾಡ್ತಾ ಇದ್ರು. ಸ್ವಲ್ಪ ಅಧಿಕಾರ ಕೊಟ್ಟಂಗೆ ಮಾಡೋರು, ಅಭಿವೃದ್ಧಿ ಮಾಡಂಗೆ ಮಾಡೋರು, ಆದರೆ ಹೆಚ್ಚಿನ ತಮ್ಮ ಸ್ವಾರ್ಥಕ್ಕಾಗಿ ಮಾಡಿದರು. ಹೀಗಾಗಿ ಮುಂಬೈ ಕರ್ನಾಟಕ ಅಥವಾ ಕಿತ್ತೂರು ಕರ್ನಾಟಕ ಪ್ರದೇಶ ಕೂಡ ಅಷ್ಟೊಂದು ಹಳೆ ಮೈಸೂರಿಗೆ ಕಂಪೇರ್ ಮಾಡಿದರೆ ಆಗಿಲ್ಲ. ಇನ್ನು ನಮ್ಮ ಪ್ರದೇಶ ನೈಜಾಂ ಪ್ರದೇಶಕ್ಕೆ ಸೇರಿತ್ತು. ಹೈದರಾಬಾದ್ ನಜಾಮರು ಸುಮಾರು 250 ವರ್ಷಗಳ ಕಾಲ ಆಡಳಿತ ಮಾಡಿದ್ದಾರೆ. ಹೀಗಾಗಿ ಅವರು ಶಾಲೆಗಳನ್ನು ತೆಗಿಲಿಲ್ಲ, ಗ್ರಾಮಾಂತರ ಪ್ರದೇಶದಲ್ಲಿ ರಸ್ತೆಗಳನ್ನು ಕೊಡಲಿಲ್ಲ, ಕೇವಲ ಹೈದರಾಬಾದ್ ಬೇಸ್ಡ್, ಹೈದರಾಬಾದ್ನಲ್ಲಿ ಭಾಳ ಅಭಿವೃದ್ಧಿ ಮಾಡಿದ್ದಾರೆ, ಕೆಲವೊಂದು ಡ್ಯಾಮ್ ಕಟ್ಟಿದ್ದಾರೆ. ಆದರೆ ರೈತರ ಪರವಾಗಿ, ಜನರ ಪರವಾಗಿ ಇಂಟೀರಿಯರ್ ಕಲ್ಯಾಣ ಕರ್ನಾಟಕ ಪ್ರದೇಶ, ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಅವರ ಕೊಡುಗೆ ಏನೂ ಇಲ್ಲ. ಯಾಕಂದರೆ ಎಜುಕೇಷನ್ನೇ ಕೊಡಲಿಲ್ಲ ನಮಗೆ. ಹೀಗಾಗಿ ಅತ್ಯಂತ ಹಿಂದುಳಿಲಿಕ್ಕೆ ಕಾರಣ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಇಲ್ಲ ನಮಗೆ. ಅದು ಪ್ರಮುಖವಾದಂಥ ಕಾರಣ ಅಧ್ಯಕ್ಷರೇ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಅಧ್ಯಕ್ಷರೇ, ಈಗಾಗಲೇ ನಾನು ಹೇಳಿದಂತೆ ಮೈಸೂರು ಮಹಾರಾಜರು ಈ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದಂಥವ್ರಿಗೆ ಮೈಸೂರು ಮಹಾರಾಜರು ಮಿಲ್ಲರ್ ಕಮಿಷನನ್ನು ಜಾರಿ ಕೊಟ್ಟಿದ್ದರು, ಸ್ಟಡಿ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳಿ. ಆ ಮಿಲ್ಲರ್ ಕಮಿಷನ್ ಆದದ್ರಿಂದ
ಹಾಸ್ಟೆಲಲ್ಲಿ ಸೀಟು, ಶಿಕ್ಷಣ ಇವೆಲ್ಲ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಆ ಕಾರಣದಿಂದ ಮೈಸೂರು ಪ್ರಾಂತದಲ್ಲಿರುವಂಥ ಹಿಂದುಳಿದಂಥವರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇವತ್ತು ಹೆಚ್ಚು ಶಿಕ್ಷಣವಂತರಾಗಿ ಭಾಷೆಯ ಮೇಲೆ ಭಾರಿ ಹಿಡಿತ ಇಟ್ಟುಕೊಂಡು, ಭಾಷೆ ಜ್ಞಾನವಿಟ್ಟುಕೊಂಡು ಜ್ಞಾನ ಹೆಚ್ಚು ಮಾಡ್ಕೊಂಡಿರೋಕ್ಕೆ ಕಾರಣ ಮೈಸೂರು ಮಹಾರಾಜ. ಅದಕ್ಕೆ ನಾನು ಈಗ ಮಹದೇವಪ್ಪಗೆ ಹೇಳ್ತಾ ಇದ್ದೆ, ಸರ್ ಮಹದೇವಪ್ಪ, ನೀವು ಡಾಕ್ಟರ್ ಪರಮೇಶ್ವರ್ ಅವರು ಕಂಪೇರ್ ಮಾಡಿಬಿಟ್ರೆ ನಮ್ಮ ಏರಿಯಾ, ನೀವು ನಮ್ಮ ಲಿಂಗಾಯತರಿಗಿಂತ ಹೆಚ್ಚು ಶಿಕ್ಷಣವಂತರಿದ್ದೀರಿ ಅಂತ ಹೇಳ್ತಿದ್ದೆ ಅವ್ರಿಗೆ ನಾನೀಗ. ಯಾಕಂದರೆ ನಾನು ಸಾಮಾಜಿಕ ಕಾರಣ ಯಾಕೆ ಹೇಳ್ತೀನಿ ಅಧ್ಯಕ್ಷರೇ, ವಿದ್ಯೆ ಕೊಟ್ಟಿದ್ದಾರೆ. ಈಗ ಡಾಕ್ಟರ್ ಪರಮೇಶ್ವರ್ ಅವರು, ಅವರ ವಿದ್ಯೆ, ಅವರ ವಿಚಾರಕ್ಕೆ ಯಾರು ಸಾಟಿ ಇದ್ದಾರಾ? ಮಹದೇವಪ್ಪ ಎಸ್, ಅವರ ಭಾಷೆ ಮೇಲಿರುವಂಥ ಜ್ಞಾನ, ನಮ್ಮ ಭಾಷೆ ಮೇಲೆ ನಾವು ಎಷ್ಟೇ ಓದಿದ್ರು ನಮಗೆ ಚೆನ್ನಾಗಿ ಮಾತಾಡೋಕ್ಕೆ ಬರೋದಿಲ್ಲ ಕನ್ನಡನ. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಈ ಎಲ್ಲ ಕಾರಣಗಳಿಂದ ಇವತ್ತು ಮೈಸೂರು ಪ್ರಾಂತ ಮುಂದೆ ಹೋಗಲಿಕ್ಕೆ ಕಾರಣ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆಯನ್ನು ನಾನು ಕೊಟ್ಟಿದ್ದೇನೆ ಅಧ್ಯಕ್ಷರೇ. ಮತ್ತು ಇದಲ್ಲದೆ ಅಧ್ಯಕ್ಷರೇ, ನಮ್ಮಲ್ಲಿ ಸ್ವಲ್ಪ ಸಂಸ್ಥಾನಗಳಿದ್ದು, ನರಗುಂದ, ಸವಣೂರು, ಜಮಖಂಡಿ, ಸಂಡೂರು, ಇವೆಲ್ಲ ಸಣ್ಣ ಸಣ್ಣ ರಾಜ್ಯಗಳೆಲ್ಲ ಇದ್ದು ಉತ್ತರ ಕರ್ನಾಟಕ ವೈಶಿಷ್ಟ್ಯವಾಗಿ ಆಡಳಿತದ ದೃಷ್ಟಿಯಿಂದ ಮೈಸೂರು ಹಂಗೆ ಏಕೀಕರಣ ಆಗಿ ಏಕತೆಯಿಂದ ಮಾಡಲಿಕ್ಕೆ ಸಾಧ್ಯತೆ ಆಗಿಲ್ಲ. ಹೀಗಾಗಿ ಇದು ಒಂದು ಕೂಡ ಹಿಂದುಳಿಕೆಗೆ ಕಾರಣ ಆಗಿದೆ ಅಧ್ಯಕ್ಷರೇ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಉತ್ತರ ಕರ್ನಾಟಕ ಅಧ್ಯಕ್ಷರೇ, ಭೌಗೋಳಿಕವಾಗಿ ಜಾಗ್ರಫಿಕಲಿ ನಾವು ನೋಡಬೇಕಾಗ್ತದೆ ಅಧ್ಯಕ್ಷರೇ. ಜಾಗ್ರಫಿಕಲಿ ನಾನು ನೋಡಬೇಕಾದ್ರೆ ನಮ್ಮ ರಾಜ್ಯದ ಒಟ್ಟು ವಿಸ್ತೀರ್ಣ 1,92,000 ಚದುರ ಕಿಲೋಮೀಟರ್. ಅದರಲ್ಲಿ ಉತ್ತರ ಕರ್ನಾಟಕ 1,10,000 ಚದುರ ಕಿಲೋಮೀಟರ್. ಎಂಟೈರ್ ಹಳೆ ಮೈಸೂರು ಇನ್ಕ್ಲೂಡಿಂಗ್ ಕೊಡಗು, ಮಂಗಳೂರು, ಉಡುಪಿ 91,000 ಚದುರ ಕಿಲೋಮೀಟರ್. ಇಲ್ಲೇ ನಾವು 20,000 ಚದುರ ಕಿಲೋಮೀಟರ್ ಪ್ರಾದೇಶಿಕವಾಗಿಯೂ ಜಾಸ್ತಿ ಇದ್ದೇವೆ. ಮತ್ತು ಅದರ ಜೊತೆಗೆ ಕರ್ನಾಟಕ ರಾಜ್ಯ ರಾಜಸ್ಥಾನವನ್ನು ಬಿಟ್ಟ ಮೇಲೆ ಅತ್ಯಂತ ಒಣ ಹವೆ ಪ್ರದೇಶ ಇರೋದು ಕರ್ನಾಟಕ. ಅದರಲ್ಲಿ ಉತ್ತರ ಕರ್ನಾಟಕದ 14 ಜಿಲ್ಲೆಗಳಲ್ಲಿ 11 ಜಿಲ್ಲೆಗಳು ಅತ್ಯಂತ ಒಣ ಪ್ರದೇಶದಲ್ಲಿದ್ದಾವೆ.